ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಮಂದಿರಕ್ಕೆ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋದ್ರೆ ಹೊಟ್ಟೆ ತುಂಬುತ್ತಾ? ಇಲ್ಲ, ನಿಮ್ಮ ಹತ್ರ ಇರೋ ದುಡ್ಡು ಹಾಕಿ ಬರಬೇಕಲ್ಲಿ. ಮಂದಿರ ಕಟ್ಟುವ ದುಡ್ಡಿನಲ್ಲಿ ಎಷ್ಟು ಜನರಿಗೆ ಶಿಕ್ಷಣ ಕೊಡಬಹುದಾಗಿತ್ತು ಯೋಚನೆ ಮಾಡಿ ಅಂತ ಒಂದು ರ್ಯಾಲಿಯಲ್ಲಿ ಮಾತನಾಡುವಾಗ. ಈ ಮಂದಿರ ಆ್ಯಸ್ ಆಫ್ ನಾವು ಏನು ನಿರ್ಮಾಣ ಆಗಿಲ್ಲ, 1,000 ಕೋಟಿ ಖರ್ಚಾಗಿರೋದು ಅಂತ ಲೆಕ್ಕಾಚಾರ ಈಗ. ನೆನ್ನೆ ಹೇಳಿದೆ ನಾನು, 13 ಕೋಟಿ ರಾಮಭಕ್ತರ ದಾನದ ಹಣ ಅದು. 13 ಕೋಟಿ ಕುಟುಂಬಗಳು 10 ರೂಪಾಯಿಯಿಂದ ಮೊದಲುಗೊಂಡು ಜಾಸ್ತಿ ಯಾರು ಎಷ್ಟೆಷ್ಟು ಕೊಟ್ಟಿರ್ಬೋದು, ಅವರವ್ರ ಶಕ್ತಿ, ಅವರವ್ರ ತಾಕತ್ತು. ಅವರ ದಾನದ ಹಣದಲ್ಲಿ ಕಟ್ಟಿರುವ ಮಂದಿರವನ್ನು ನೋಡ್ಕೊಂಡು ಮಂದಿರಕ್ಕೆ ಹೋದ್ರೆ ಹೊಟ್ಟೆ ತುಂಬುತ್ತಾ ಅಂತಿದ್ದಾರೆ. ನಾನು ನೆನ್ನೆ ಅದೇ ಕೇಳಿದೆ. 1985ರಿಂದ 1991 ಮಧ್ಯದಲ್ಲಿ ಬಿಹಾರದಲ್ಲಿ ಮೇವು ಹಗರಣ ನಡೀತಲ್ಲ, ಇವರು ಅಪ್ಪ ತಿನ್ನಲ್ಲ. 900 ಕೋಟಿ ರೂಪಾಯಿಯ ಹಣ, 900 ಕೋಟಿ ರೂಪಾಯಿ ತಿಂದು ತೇಗಿ ನೀರು ಕುಡಿದ್ಬಿಟ್ರು. ಆ 900 ಕೋಟಿ ರೂಪಾಯಿಯಲ್ಲಿ ಎಷ್ಟು ಮಕ್ಕಳಿಗೆ ಶಿಕ್ಷಣ ಕೊಡಬಹುದಾಗಿತ್ತು ಅಂತ ಏನಾದ್ರು ತೇಜಸ್ವಿ ಯಾದವ್ ಯೋಚನೆ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದು. ಯಾಕಂದರೆ ಅದು ತೆರಿಗೆದಾರರ ಹಣ. ಮಂದಿರ ನಿರ್ಮಾಣ ಆಗ್ತಾ ಇರೋ ದಾನಿಗಳ ಹಣದಲ್ಲಿ. ಬಿಹಾರದ ಜನಸಾಮಾನ್ಯರು ಕಟ್ಟಿದ ತೆರಿಗೆಯಲ್ಲಿ 900 ಕೋಟಿ ರೂಪಾಯಿ ತಿಂದು ತೇಗಿ ಪ್ರಕರಣ ಪ್ರೂವ್ ಆಗಿ ಜೈಲು ಶಿಕ್ಷೆಗೀಡಾದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ ಈಗ ಉಪಮುಖ್ಯಮಂತ್ರಿ ಹಾಕ್ಕೊಂಡು ಮಂದಿರ ಕಟ್ಟುವ ದುಡ್ಡಿನಲ್ಲಿ ಎಷ್ಟು ಜನರಿಗೆ ಶಿಕ್ಷಣ ಕೊಡಬಹುದಾಗಿತ್ತು ಅಂತ ಭಾಷಣ ಮಾಡ್ತಾನೆ. ನೆನ್ನೆ ತೇಜಸ್ವಿ ಯಾದವ್ ಭಾಷಣ ಇತ್ತು. ತೇಜಸ್ವಿ ಯಾದವ್ RJD, ಇವತ್ತು JDU ಅವರ ಅಂಗಪಕ್ಷ, ಅವರ ಮಿತ್ರ ಪಕ್ಷ. JDU, RJD, ಕಾಂಗ್ರೆಸ್ಸು ಸೇರ್ಕೊಂಡು ಬಿಹಾರದಲ್ಲಿ ಸರ್ಕಾರ ನಡೆಸ್ತಾ ಇರೋದು. JDUನ ಸಂಸದ, ನಳಂದಾದ ಸಂಸದ, ಅವರು ಆಡಿರೋ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ, ಕುಶಲೇಂದ್ರ ಕುಮಾರ್ ಅಂತ. ಯಾರದೋ ಮಗನ ಮದುವೆಗೆ ಆಹ್ವಾನ ಕೊಡ್ತಾ ಇದ್ದಾರಾ? ಅವ್ರು ನನ್ನನ್ನು ಆಹ್ವಾನಿಸಿದ್ರೆ ನಾನು ಅಯೋಧ್ಯೆಗೆ ಹೋಗೋದಿಲ್ವಾ? ಹಂಗಾಗತ್ತೆ, ಹೋಗ್ತೀರಿ, ಹೋಗಬೇಕು. ಅಯೋಧ್ಯೆಗೆ ಹೋಗಿ ಲಕ್ಷ್ಮಣ ಕಿಲಾದಲ್ಲಿ ಪೂಜೆ ಸಲ್ಲಿಸಿ. ಈ ಆಹ್ವಾನದ ಅಗತ್ಯ ಏನಿದೆ? ಅವರ ಆಹ್ವಾನ ಯಾಕೆ ಕೊಡ್ತಾ ಇದ್ದಾರೆ? ಇದು ಯಾರದೋ ತಂದೆಯ ಶ್ರಾದ್ದವಾ? ಪ್ರಶ್ನೆ ಕೇಳೋದವರು. ಯಾರೋ ತಂದೆ ಶ್ರಾದ್ದ ನಡೀತಾ ಇದೆಯಾ, ಮಗ ಕರಿತಾನೆ ಅನ್ನೋದಕ್ಕೆ? ಅಥವಾ ಯಾರೊಬ್ಬರ ಮಗನ ಮದುವೆನಾ? ಹೇಳಿ, ಯಾರ್ದ ಮದುವೆನಾ, ಶ್ರಾದ್ದನ ಇದು? ಆಹ್ವಾನ ಕೊಡ್ತಾ ಇರೋರು ಮೂರ್ಖರು. ಅಯೋಧ್ಯೆ ಎಲ್ರಿಗೂ ಸೇರಿದ್ದು. ಯಾರಾದರೂ ಕಬ್ಜಾ ಮಾಡಿಕೊಳ್ಳೋದಕ್ಕೆ ಯತ್ನಿಸಿದರೆ ಅದು ಆಗೋದಿಲ್ಲ. ಭಗವಾನ್ ರಾಮನ ಪೂಜೆ ಒಂದು ದಿನಕ್ಕೆ ಮುಗಿಯೋದಿಲ್ಲ. ಜನವರಿ 22 ಒಂದೇ ದಿನದಿಂದ ಎಲ್ಲ ಕೆಲಸ ಆಗೋದಿಲ್ಲ, ಐ ಅಗ್ರಿ. ಜನವರಿ 22ಕ್ಕೆ ಎಷ್ಟು ಜನ ಬರ್ತಿದ್ದೀರೋ ಅವರೆಲ್ಲ ಪತಿ ಪತ್ನಿ ಸೇರ್ಕೊಂಡು ರಾಮ ಸೀತೆಯ ಕಲ್ಯಾಣ ಮಾಡಿ ಆಶೀರ್ವಾದ ಪಡೆಯಿರಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ಇಟ್ ಮೀನ್ ಅಂತ. ಸೀತಾ ಬಿಟ್ಟು ಹೋದರೆ 2024ಕ್ಕೆ ನಿಮಗೆ ಒಳ್ಳೆಯದಾಗೋದಿಲ್ಲ. ಯಾರು ಹೋಗ್ತೀರೋ ಹೆಂಡ್ತಿನ ಕರ್ಕೊಂಡೋಗಿ. ಸೀತೆಯನ್ನು ಬಿಟ್ಟು ಹೋದರೆ 2024ರಲ್ಲಿ ನಿಮಗೆ ಒಳ್ಳೆಯದಾಗೋದಿಲ್ಲ. ಸೀತೆಗೆ ಅಪಮಾನ ಮಾಡ್ತಾ ಇರುವ ವ್ಯಕ್ತಿ 2024ಕ್ಕೆ ಆಯ್ಕೆಯಾಗೋದಿಲ್ಲ ಅಂದರು ಕುಶಲೇಂದ್ರ ಕುಮಾರ್. ನಿತೀಶ್ ಕುಮಾರ್ ಅವರ ಪಕ್ಷ, JDUನ ಸಂಸದ, ನಳಂದಾದ ಸಂಸದ. ಕೇಳಿಸ್ಕೊಳ್ಳಿ ಒಂದು ಸಲ. ನೆನ್ನೆ ಮಾತನಾಡಿದ ತೇಜಸ್ವಿ ಯಾದವ್ ಮತ್ತು ಇವತ್ತು ಮಾತನಾಡಿದ ಕುಶಲೇಂದ್ರ ಕುಮಾರ್ ಇಬ್ಬರು ಬಿಹಾರದವರು. ಅದ್ವಾನಿ ಅವರ ನೇತೃತ್ವದಲ್ಲಿ ರಥಯಾತ್ರೆ ನಡೀತಾ ಇದ್ದಾಗ ಬಿಹಾರದಲ್ಲಿ ಅದ್ವಾನಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಏಕಾಏಕಿ ಇಡೀ ರಥಯಾತ್ರೆಗೆ ದೊಡ್ಡದೊಂದು ಟರ್ನ್ ಸಿಕ್ಕಂಥ ಘಟನೆ ಅದು. ಅರೆಸ್ಟ್ ಮಾಡಿಬಿಟ್ರಲ್ಲಿ. ಇದೇ ಬಿಹಾರದಲ್ಲಾಗಿತ್ತು, ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಾಗ. ಇವರು ಆಹ್ವಾನ ಕೊಟ್ಟರು ಮಾತ್ರ ಹೋಗ್ಬೇಕಾ ಅನ್ನುವ ಅರ್ಥದಲ್ಲಿ ಇನ್ನೊಬ್ಬರು ಅಖಿಲೇಶ್ ಯಾದವ್ ಕೂಡ ಮಾತಾಡಿದ್ರು ಉತ್ತರ ಪ್ರದೇಶದಲ್ಲಿ. ಅವರೇನು ತೀರಾ ಹಿಂಗೆ ವಿವಾದಾಸ್ಪದ ಹೇಳಿಕೆ ಅಲ್ಲ. ಅಖಿಲೇಶ್ ಯಾದವ್ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಕರಸೇವಕರ ಮೇಲೆ ಗೋಲಿಬಾರ್ ಮಾಡಿಸಿದ್ರು. ಇಡೀ ರಾಮ ಮಂದಿರಕ್ಕಾಗಿ ನಡೆದ ಹೋರಾಟದಲ್ಲಿ 2 ಮೋಸ್ಟ್ ನೋಟೇಬಲ್ ಇನ್ಸಿಡೆಂಟ್ಸ್ ಆಗಿದ್ದು ಇವರು ಅಧಿಕಾರದಲ್ಲಿದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ. ಅವರಿಗೊಂದು ಮೈತ್ರಿಕೂಟದಲ್ಲಿದ್ದಾರೆ. ಮೈತ್ರಿಕೂಟದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದಾರೆ. ಇವತ್ತು ಬದರುದ್ದೀನ್ ಅಜ್ಮಲ್ AIUDFನ ಸಂಸದ. ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮುಸ್ಲಿಮರು ಯಾರು ಪ್ರಯಾಣ ಮಾಡಬೇಡಿ ಅಂತ ಒಂದು ಕರೆ ಕೊಟ್ಟರು. ಯಾರು ಪ್ರಯಾಣ ಮಾಡಬೇಡಿ, BJP ಅವರೇನೋ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಅಂತ.
ರಾಮ ಮಂದಿರ ಉದ್ಘಾಟನೆ ವೇಳೆ ಯಾರು ರೈಲಿನಲ್ಲಿ ಪ್ರಯಾಣ ಮಾಡಬೇಡಿ, ಲಕ್ಷ ಜನರನ್ನು ಕರ್ಕೊಂಡು ಬರೋದಕ್ಕೆ ಬಿಜೆಪಿಯವರು ಪ್ಲಾನ್ ಮಾಡಿದ್ದಾರೆ. ರಸ್ತೆ, ರೋಡು, ವಿಮಾನದ ಮೂಲಕ ಅಯೋಧ್ಯೆಗೆ ಬರ್ತಾರೆ. ದೇಶಾದ್ಯಂತ ಈ ದಿನಗಳಲ್ಲಿ ಮುಸ್ಲಿಮರು ರೈಲು ಸಂಚಾರದಿಂದ ದೂರವಿರಿ. ಎಲ್ಲರೂ ಮನೆಯಲ್ಲಿದ್ದು ಶಾಂತಿ ಕಾಪಾಡಿ, ಮನೆಯಲ್ಲೇ ಅಲ್ಲಾಹುವಿನ ಪ್ರಾರ್ಥನೆ ಮಾಡಿ. ಬಿಜೆಪಿ ನಮ್ಮ ದೊಡ್ಡ ಶತ್ರು ಅಂದರು. ಬಿಜೆಪಿ ನಮ್ಮ ದೊಡ್ಡ ಶತ್ರು. ಇವರು INDA ಮೈತ್ರಿಕೂಟದಲ್ಲಿದ್ದಾರೆ. ಭಾರತ ಒಂದಲ್ಲ ಒಂದು ದಿವಸ ಇಸ್ಲಾಮಿಕ್ ರಾಷ್ಟ್ರ ಆಗತ್ತೆ ಅಂತ ಇವರ ಹಿಂದಿನ ಒಂದು ಹೇಳಿಕೆ. ಯಾವ ಕಾರಣಕ್ಕೂ ಹಿಂದೂ ರಾಷ್ಟ್ರ ಆಗುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದ ಯತೀಂದ್ರ ಸಿದ್ದರಾಮಯ್ಯನವರು ನಿಮ್ಮ ಅಲಯನ್ಸ್ನಲ್ಲೊಬ್ಬರು ಇಸ್ಲಾಮಿಕ್ ರಾಷ್ಟ್ರ ಮಾಡೋದಕ್ಕೆ ಹೊರಟಿದ್ದಾರಲ್ಲ ಅಂದರೆ ಏನು ಉತ್ತರ ಕೊಡ್ತಾರೋ ಏನೋ. ಬಿಜೆಪಿಯವರು 3,500 ಮಸೀದಿಗಳ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನ ಮಾಡಿಬಿಡ್ತಾರೆ. ಹಂಗೆ ಒಂದು ವೇಳೆ ಆದರೆ ಹೆಣ್ಣು ಮಕ್ಕಳು ಬುರ್ಖಾ ಹಾಕೊಳ್ಳೋಕ್ಕಾಗಲ್ಲ, ಗಂಡು ಮಕ್ಕಳು ಗಡ್ಡ ಬಿಡೋದಕ್ಕಾಗೋದಿಲ್ಲ ಅನ್ನೋದು ಇವರ ಹಿಂದಿನ ಇನ್ನೊಂದು ಫೇಮಸ್ ಹೇಳಿಕೆ. 3ನೇ ಸಲದ ಸಂಸದರು. ಇನ್ನು OIC ಸಾಹೇಬರು ಅವರು ಬಾಬ್ರಿ ಮಸೀದಿಯನ್ನು ಹೋಗ್ಬಿಡ್ತು, ಮುಂದಿನ ಮಸೀದಿಗಳನ್ನು ಉಳಿಸಿಕೊಳ್ಳಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಾಗಬೇಕು ಅನ್ನುವ ಅರ್ಥದಲ್ಲಿ ಇನ್ನೊಂದು ಕರೆ ಕೊಟ್ಟಿದ್ದಾರೆ. ಇನ್ನೂ 3-4 ಮಸೀದಿಗಳನ್ನು ವಶಪಡಿಸಿಕೊಳ್ಳುವ ಷಡ್ಯಂತ್ರ ನಡೀತಾ ಇದೆ. ಯುವಕರೇ ಮಸೀದಿಗಳಲ್ಲಿ ಯಾವಾಗಲೂ ಧ್ವನಿ ಇರಲಿ. ಯುವ ಜನರೇ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಮಸೀದಿ ಕಳೆದುಕೊಂಡಿದ್ದು ಅಲ್ಲಿ ಈಗ ಏನಾಗ್ತಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಅಂದರೆ ಏನಾಗ್ತಿದೆ ಅಂದರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಲ್ಲಿ. ಯುವಕರೇ, ನಿಮ್ಮ ಹೃದಯದಲ್ಲಿ ನೋವಾಗದಿಲ್ವಾ? ನಾವು 500 ವರ್ಷ ಕುಳಿತು ಕುರಾನ್ ಪಠಿಸಿದ ಸ್ಥಳ ಇವತ್ತು ನಮ್ಮ ಕೈಯಲ್ಲಿಲ್ಲ. 500 ವರ್ಷ ಕುಳಿತು ಕುರಾನ್ ಪಠಿಸಿದ ಸ್ಥಳ ಇವತ್ತು ನಮ್ಮ ಕೈಯಲ್ಲಿಲ್ಲ. ಯುವಕರೇ, ನಿಮಗೆ ಕಾಣಿಸ್ತಾ ಇಲ್ಲ, ಇನ್ನೂ 3-4 ಮಸೀದಿ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ. ಅದರಲ್ಲಿ ದೆಹಲಿಯ ಸುನೈರಿ ಮಸೀದಿ ಇದೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಶಕ್ತಿ ನಿಮ್ಮ ಹೃದಯದಿಂದ ಹೊರಗೆ ಬರಬೇಕು. ಯಾಕೆ ಹೊರಗೆ ಬರಬೇಕು ಅಂದರೆ ನಮಗೆ ಸಿಕ್ಕಿರುವ ಗೌರವ ಮತ್ತು ವೀರತ್ವ ನಾಶ ಮಾಡಲಾಗ್ತಾ ಇದೆ. ಬಹಳ ಕಷ್ಟಪಟ್ಟ ಬಳಿಕ ನಮಗೊಂದು ಅವಕಾಶ ಸಿಕ್ಕಿದೆ. ಈ ವಿಚಾರಗಳ ಬಗ್ಗೆ ನಾವೆಲ್ಲ ಹೋರಾಡಬೇಕು. ನಿಮ್ಮ ಗೌರವ, ನಿಮ್ಮ ಶಕ್ತಿ ಯಾವಾಗಲೂ ಕಾಪಾಡ್ಕೊಳ್ಳಿ. ಯುವಕರೇ, ಮಸೀದಿಗಳಲ್ಲಿ ಯಾವಾಗಲೂ ಧ್ವನಿ ಇರಲಿ. ನಮ್ಮ ಮಸೀದಿ ನಮ್ಮಿಂದ ಕಿತ್ಕೊಳ್ಳೋ ಹಂಗೆ ಆಗದೇ ಇರಲಿ. ಯುವಕರೇ, ನಿಮ್ಮ ಕಣ್ಣ ಮುಂದೆ ನೀವು ಹೇಗೆ ಯೋಚಿಸಿ, ನಿಮ್ಮ ಕುಟುಂಬ, ನಗರ, ಮೊಹಲ್ಲ ಹೇಗೆ ಕಾಪಾಡೋದು ಅನ್ನೋದನ್ನು ಯೋಚಿಸಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.